ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮಾನ್ಯ ಮಂತ್ರಿಗಳು ಈ ಕಾನೂನಿನ ಉದ್ದೇಶ ಹೇಳಿದ್ರು, ನಮಗೆ ಕಾನೂನಿನ ಉದ್ದೇಶ ತಿಳಿತು, ಇದನ್ನ ನಾವು ವೆಲ್ಕಮ್ ಮಾಡ್ತೇವೆ. ಆದ್ರೆ ಈ ಕಾನೂನನ್ನು ಓದ್ಬೇಕಂತಂದ್ರೆ ಯಾರಿಗೂ ತಿಳಿಯಲ್ಲ. ಇದ್ರ ಬಗ್ಗೆ ಹಿಂದೆ ಕೂಡ ಚರ್ಚೆ ಆಗಿದೆ. ಅಲ್ಲ 20-25 ವರ್ಷದಿಂದ ನನಗನ್ಸಿದ್ ಅಲ್ಲ ಹಿಂಗೆ ಒಂದ್ ನಿಮಿಷ ನಾ ಹೇಳೋದ್ರ ಕೇಳಿ. ಅಲ್ಲೇ ನಿಮ್ಮ ಕಾನೂನು ಇಲಾಖೆಯಲ್ಲಿ ಒಬ್ಬರೇ ಇದನ್ನ ಡ್ರಾಫ್ಟ್ ಮಾಡ್ತಿದಾರಂತ ನಾ ಕೇಳಿದ್ದೇನೆ. ಆ ಮಾರಾಯಣ ಕನ್ನಡ ಯಾರಿಗೂ ತಿಳಿಯಲ್ಲ. ಈಗ ನಮ್ಮ ಸಿದ್ದರಾಮಯ್ಯನವ್ರಿಗೂ ಕೂಡ ತಿಳಿಯಲ್ಲ. ಹಾಗಾಗಿ ಈ ಕನ್ನಡ ದಯಮಾಡಿ ಯಾರು ಡ್ರಾಫ್ಟ್ ಮಾಡ್ತಾರ ಅವ್ರನ್ನ ಬದಲಾವಣೆ ಮಾಡ್ರಿ. ಈ ಕನ್ನಡದ ಕಾನೂನನ್ನು ಓದಿ ಯಾರಿಗೂ ಈ ಕಾನೂನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಅಲ್ಲಿ ಯಾರು ಇದನ್ನ ಬರೀತಾರ ಅದನ್ನ ಚೇಂಜ್ ಮಾಡ್ರಿ. ಸರಳ ಕನ್ನಡದಲ್ಲಿ ಕಾನೂನುಗಳನ್ನು ಬರ್ರಿ. ಬೆಲ್ಲದವ್ರೆ, ಅದು ಗೂಗಲ್ ಕನ್ನಡ, ಗೂಗಲ್ ಕನ್ನಡ ಆದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಅಂದ್ರೆ ಸರ್ಕಾರ ಗೂಗಲ್ ಯೂಸ್ ಮಾಡಿ ಕಾನೂನು ಮಾಡ್ತೇವೆ ಅಂತ ಹೇಳ್ತಾರೆ. ನೀವು ಯಾಕೆ ಚರ್ಚೆ ಮಾಡ್ತೀರಿ? ಬಿಲ್ ಬಗ್ಗೆ ಚರ್ಚೆ ಗೂಗಲ್ ಅವ್ರು ಹೇಳೋದು ನಿಜ. ಈ ವಿಧೇಯಕದ ಭಾಷೆ ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅಷ್ಟು ಸಲೀಸಾಗಿ ಮಾನ್ಯ ಸಿದ್ದರಾಮಯ್ಯನವರು ಅಂತವರಿಗೆ ಕೆಲವರಿಗೆ ಸಾಧ್ಯ ಬಿಟ್ರೆ, ಸಾಮಾನ್ಯ ಜನಗಳಿಗೆ ವಿಧೇಯಕದ ಭಾಷೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ. ಇದನ್ನ ನೀವು ನಿಜವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಈ ವಿಧೇಯಕದಲ್ಲಿ ನಿಮ್ಗೆ 2ನೇ ಪಾರ್ಟ್ ಕೊಟ್ಟಿರ್ತೇವೆ. ಅದರಲ್ಲಿ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಒರಿಜಿನಲ್ ಆಕ್ಟ್ ಕೊಡ್ತೇವೆ. ಆ ಒರಿಜಿನಲ್ ಆಕ್ಟ್ ಓದಿ ಆ ಯಾವ ಸೆಕ್ಷನ್ ಅಲ್ಲಿ ಅಮೆಂಡ್ ಮಾಡ್ತಾ ಇದೀವಿ ಅಂತ ಓದಿದಾಗ ಮಾತ್ರ ಅರ್ಥ ಆಗುತ್ತೆ ನಮ್ಗೆ. ಇಲ್ಲ ಅಂದ್ರೆ ಅದು ಅರ್ಥ ಆಗೋದಿಲ್ಲ. ಅಂಡ್ ಭಾಷೆನೂ ಕೂಡ ಇದು ಕಾನೂನು ಭಾಷೆ ಆಗಿರೋದ್ರಿಂದ ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಇದಕ್ಕೆ ಏನ್ ಸೊಲ್ಯೂಷನ್ ಅಂತ ವಿಚಾರ ಮಾಡ್ತೇವೆ. ಅವ್ರನ್ನ ಬದಲಾವಣೆ ಮಾಡಿ, ಅದನ್ನ ಯಾರು ಡ್ರಾಫ್ಟ್ ಮಾಡ್ತಿದಾರೆ ಒಬ್ಬರನ್ನ ಬದಲಾವಣೆ ಮಾಡಿ. ಅಲ್ಲ ಅದು ಸೊಲ್ಯೂಷನ್ ಬಹುಶಃ ಆಗ್ಲಿಕ್ಕಿಲ್ಲ. ಬಟ್ ನೀವ್ ಹೇಳ್ತಾ ಇರೋದು ಸಾಮಾನ್ಯ ಇವನ್ ಶಾಸಕರಿಗೆ ಅರ್ಥ ಆಗ್ಬೇಕು ಅಂದ್ರೂ ಕೂಡ ಈ ಆಗೋದಿಲ್ಲ. ಬದಲಾವಣೆ ಮಾಡಿ ಪ್ರಯತ್ನ ಮಾಡಿ. ಈಗ ಸರ್, ನಾನು ಕೂಡ ಸಂಸದೀಯ ವ್ಯವಹಾರಗಳ ಸಚಿವ ಕೆಲಸ ಮಾಡಿದ್ದೀನಿ. ಅವತ್ತಿಂದ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಅಂದ್ರೆ, ಈ ಬಿಲ್ಗಳನ್ನ ಇಂಗ್ಲಿಷ್ ಅಲ್ಲಿ ಫಸ್ಟ್ ಮಾಡ್ತಾರೆ. ಅದು ದಟ್ ಹ್ಯಾಸ್ ಬೀನ್ ದ ಟ್ರೆಡಿಷನ್ ಆರ್ ಲೆಗೆಸಿ ಅದಾದ್ಮೇಲೆ ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಆ ಕನ್ನಡ ಟ್ರಾನ್ಸ್ಲೇಷನ್ ಮಾಡುವಾಗ ಈ ಒಂದು ಸಮಸ್ಯೆ ಇರೋದು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ, ಸರ್ಕಾರನ ನಾನು ಮನವಿ ಮಾಡ್ಕೊಳ್ಳೋದು ಬಹಳ ಮುಂಚೆಯಿಂದ ನನ್ನ ಮನಸ್ಸಲ್ಲಿ ಇದಿದೆ. ಈ ಬಿಲ್ಲನ್ನ ಸದನಕ್ಕೆ ತರಕ್ಕಿಂತ ಮುಂಚೆ ಯು ಪ್ಲೀಸ್ ಅಲೋ ಇಟ್ ಇನ್ ದ ಪಬ್ಲಿಕ್ ಡೊಮೈನ್. ಯಾಕೆ ಅಂತಂದ್ರೆ, ಸದನದ ಎಷ್ಟೇ ಶಾಸಕರು, ನಾವು ಜನಪ್ರತಿನಿಧಿಗಳು, ನಾವು ಈ ಲೀಗಲೀಸ್ ಅಲ್ಲಿ ವಿ ಆರ್ ನಾಟ್ ಎಕ್ಸ್ಪರ್ಟ್ಸ್. ಸೊ ಈ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಂದ ನಮಗೊಂದಷ್ಟು ಮಾಹಿತಿ ಬರ್ತದೆ. ಇದರದ್ದು ಸಾಧಕ ಬಾಧಕ, ಇದರಿಂದ ಏನ್ ತೊಂದರೆ ಅನ್ನೋದು ಬರ್ತದೆ. ಸೊ ಐ ಥಿಂಕ್ ಇಟ್ ಇಸ್ ದಿ ನೀಡ್ ಆಫ್ ದಿ ಅವರ್. ಬಿಲ್ ಒಂದ್ಸಲ ಬಂದ ತಕ್ಷಣ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆದ ತಕ್ಷಣ ಒಂದು ಪಬ್ಲಿಕ್ ಡೊಮೈನ್ ಅಲ್ಲಿ ಬಿಟ್ಟು ಪಬ್ಲಿಕ್ ಅಲ್ಲಿ ಚರ್ಚೆ ಆಗಿ ಅದರ ಆಧಾರದ ಮೇಲೆ ನಾವಿಲ್ಲಿ ಚರ್ಚೆ ಮಾಡೋದು ಅನುಕೂಲ ಆಗುತ್ತೆ ಅಂತ ನನ್ನ ಪ್ರಾಮಾಣಿಕವಾದ ಅನಿಸಿಕೆ. ಈಗ ಒಂದು ಯಾಕೆ ನೀವು ಸಲಹೆ ಮಾತಾಡಿದ್ರು ನೀವು ಮತ್ತೆ ನೀವು ಯಾಕೆ ಚರ್ಚೆ ಹಾಕಿದಕ್ಕೆ ಈಗ ಅವ್ರ ಸಲಹೆ ಅಲ್ಲ, ನೀವು ಈಗ ಉತ್ತರ ಚರ್ಚೆ ಬೇಡವಾ? ಅಧ್ಯಕ್ಷರೇ ಏನ್ ಹೇಳ್ತಾನೆ, ಆಯ್ತು ಯಾಕೆ ಚರ್ಚೆ? ಪ್ಲೀಸ್ ಪರ್ಮಿಟ್ ಮೀ. ಅದು ಯಾಕೆ ಅಂತ ಕೇಳುದು, ಏನ್ ಪ್ರಯೋಜನ ಇದನ್ನು ಹೇಳಿ. ಪ್ರಯೋಜನಕಾರಿ ನೋಡಿ ಅಧ್ಯಕ್ಷರೇ, ಇತ್ತೀಚಿನ ದಿನಗಳಲ್ಲಿ ಭಾಷಾಂತರ ಮಾಡುವ ಚರ್ಚೆ ಯಾಕೆ ಚರ್ಚೆ ಮಾಡ್ತೀವಿ? ನಾನು ಹೇಳ್ತೇನೆ ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಿದೆ. ಸಚಿವಾಲಯದಲ್ಲಿ ಕಡಿಮೆ ಆಗಿದೆ, ವಿಧಾನಸಭೆಯಲ್ಲಿ ಕಡಿಮೆ ಆಗಿದೆ. ಏನ್ ಮಾಡಿದ್ದಾರೆ? ಈಸಿ ಗೂಗಲ್ ಚರ್ಚೆ ಮಾಡಿ ರೈಟಿಂಗ್ ಅಲ್ಲಿ. ಅಲ್ಲ, ಒಂದ್ ನಿಮಿಷ ಅಧ್ಯಕ್ಷ, ಯಾಕೆ ಒಂದು ನಿಮಿಷ ಟೈಮ್ ವೇಸ್ಟ್ ಗೂಗಲ್ ಅಲ್ಲಿ ಭಾಷಾಂತರ ಚರ್ಚೆ ಮಾಡಿ ಏನ್ ಪ್ರಯೋಜನ? ಈ ಗೂಗಲ್ ಟ್ರಾನ್ಸ್ಲೇಷನ್ ಚರ್ಚೆ ಮಾಡುವಂತವ್ರನ್ನ ಹೇಳ್ತೀರಿ. ಏನ್ ಪ್ರಯೋಜನ? ಪ್ರತಿಯೊಬ್ಬರಿಗೂ ಒಂದು ಐಡಿಯಾ ಬಗ್ಗೆ ಮಾನ್ಯ ಗೂಗಲ್ ಕನ್ನಡ ಕಡಿಮೆ ಮಾಡಿ ನೇಮಕ ಮಾಡ್ಕೊಳ್ಳಿ. ರಾಯರೆಡ್ಡಿ ಅವರೇ, ಈಗ ಒಂದ್ಸಲ ನೀವು ಚರ್ಚೆ ಕೂಡ ಅರ್ಥಪೂರ್ಣ ಮತ್ತು ಮಹತ್ವದ ಚರ್ಚೆ. ಒಂದು, ನಾನು ಫಸ್ಟ್ ಅಧಿಕಾರ ಸ್ವೀಕರಿಸಿದಂತ ಹೇಳಿದ್ದೇನೆ, ಶಾಸಕರಿಗೆ ಬಿಲ್ ಓದಲಿಕ್ಕೆ ಕಷ್ಟ ಆಗ್ತದೆ, ಅರ್ಥ ಆಗೋದಕ್ಕೆ ಸಮಸ್ಯೆ ಆಗ್ತದೆ. ನಾವು ಶಾಸಕರಿಂದ ಅನುಭವ ಪಡೆದಿದ್ದೇವೆ. ನಮ್ಗೆ ಆಸಕ್ತಿ ಇದೆ. ಕೆಲವೊಮ್ಮೆ ನಾವೇನು ಮಾಡಿ ಕನ್ನಡ ಸೆಕ್ರೆಟರಿಗೆ ನಾವೆಲ್ಲ ಮಾತಾಡಿ ಕೇಳ್ತೇವೆ. ಹಿರಿಯರ ಸಚಿವರಿದ್ರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಫಸ್ಟ್ ಬಂದಂಥ ಶಾಸಕರಿಗೆ ಮತ್ತು ಇವರಿಗೆಲ್ಲ ಕೂಡ ಮಾಹಿತಿ ಸಿಗೋದು ಕಡಿಮೆ. ಅದಕ್ಕೆ ನಾನು ಅವತ್ತೇನು ಹೇಳಿದ್ದೇನೆ, ಪ್ರತಿಯೊಂದು ಬಿಲ್ಲಿನ ಅಧಿಕಾರಿಗಳು ನಮ್ಮ ಆ್ಯಂಟಿ ಚೇಂಬರ್ಲಿ ಇರ್ತಾರೆ ಬೆಳಿಗ್ಗೆಯಿಂದ ಸಂಜೆ ತನಕ. ಯಾರಿಗಾದರೂ ಒಂದು ಶಾಸಕದ ಬಗ್ಗೆ ಮಾಹಿತಿ ಬೇಕು, ಏನು ಡೀಟೇಲ್ಸ್ ಬೇಕಂತ ಆಗಿರ್ಬೇಡ, ಅಲ್ಲಿ ಹೋಗಿ ಮಾಹಿತಿ ತಗೊಳ್ತಾ ಅವಕಾಶ ಇದೆ. ಆದರೆ ನಮ್ದೇನು ಸಮಸ್ಯೆ ಅಂತ ಹೇಳಿದ್ರೆ, ಶಾಸಕ ಬಂದದೇ ಕಡಿಮೆ.
ಈ ಬೆಳಿಗ್ಗೆಯಿಂದ ಸಂಜೆ ತನಕ ಆಂಟಿ ಚೇಂಬರ್ಲಿ ಕೂತ್ಕೊಂಡ್ರು ಕೂಡ ಅಧಿಕಾರಿಗಳು ಬಿಲ್ ಹಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಶಾಸಕರು ಬಂದು ಈ ಬಿಲ್ ಏನಿದೆ ಹೇಗೆ ಚರ್ಚೆ ಮಾಡೋದು, ನೆಗೆಟಿವ್ ಏನು ಪಾಸಿಟಿವ್ ಎಂದು ಕೇಳಿಕೊಂಡು ಆಸಕ್ತಿ ಇವತ್ತು ಕಡಿಮೆ. ಫಸ್ಟ್ ಏನಾಗಬೇಕು, ಶಾಸಕರಿಗೆ ಮತ್ತು ಶಾಸಕ ಸದಸ್ಯರಿಗೆ ಬಿಲ್ ಬಗ್ಗೆ ಚರ್ಚೆ ಮಾಡೋದು ಆಸಕ್ತಿ ಬರಬೇಕು. ಪ್ರತಿಯೊಂದು ವಿಚಾರದಲ್ಲಿ ಏನಿದೆ ಅಂತ ನೋಡಿಕೊಂಡು ಹೋಗುವಂಥ ಬಿಲ್ ಕೊಟ್ಟು 3 ದಿವಸ ಆಯಿತು. ಅದರ ಹೋಗಿ ಚರ್ಚೆ ಮಾಡಿ ಇದೇ ರೀತಿ ಚರ್ಚೆ ಮಾಡಿ ಇದರ ಆಸಕ್ತಿ ವಹಿಸುವಂಥ ಕೆಲಸ ಮೊದಲು ಇವತ್ತು ಆಗಬೇಕು. ಮತ್ತು ಈ ಮಧ್ಯದಲ್ಲಿ ಏನು ಸಲಹೆ ಕೊಟ್ಟಿದ್ದೆ ಅದು ಸ್ವಲ್ಪ ಟೈಮ್ ಟೇಬಲ್ ಮಾಡ್ತಾರೆ. ಅಲ್ಲೇ ತನಕ ಈ ಸಂಬಂಧಪಟ್ಟ ಈ ಬಿಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಅಲ್ಲಿ ಕಾನ್ಫರೆನ್ಸ್ ರೂಮ್ ಇಲ್ಲಿ ನಾವು ಕೂತ್ಕೊಳಿಸ್ತೇವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಚರ್ಚೆ ಮಾಡಲಿಕ್ಕೆ, ಅದನ್ನು ತಿಳ್ಕೊಳ್ಳಿಕ್ಕೆ, ಅದು ಒಂದು ವ್ಯವಸ್ಥೆ ಅಂತ ಅವ್ರು ಪಡ್ಕೊಳ್ಬೇಕಂತ ಹೇಳಲಿಕ್ಕೆ ಬಯಸ್ತೀವಿ. ಈಗ ಸಚಿವರು ಮಂಡಿಸಿದ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.